ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಫ್ರೈಡ್ ರೈಸ್ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಅನ್ನಕ್ಕಿಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗು ಬೇಗ ಇದು ರೆಡಿ ಆಗಬೇಕು, ಹೊರಗಡೆ ಹೋಗಬೇಕು ಎಲ್ಲಿ ಅಂತ ಹೇಳ್ತೀನಿ. ರೆಡಿಯಾಗಿ ಹೊರಟಿದ್ದೀವಿ. ಡೇ 2 ಇನ್ ಮೆಲ್ಬೋರ್ನ್. ಬೆಳಗ್ಗೆನೇ ಎದ್ದು ನಾವು ಕರೆಕ್ಟಾಗಿ 7 o'clock ಆಗಿದೆ. ಅಟ್ಲಾಂಟಿಸ್ ಅಂತ ಪಾಯಿಂಟ್ ಒಂದಿದೆ, ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿ ಬಂದು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೆ. ಇವತ್ತು ಒಂದು ಪ್ಯಾಕೆಟ್ ಟೂರ್ ತೊಗೊಂಡಿದ್ದೀವಿ. 12 ಅಪೋಸ್ಟಲ್ಸ್ ಅಂತ. ಸ್ಪೆಲ್ ರಾಂಗ್ ಮಾಡಿದರೆ ಆಮೇಲೆ ಕರೆಕ್ಟ್ ಅದನ್ನು ಮಾಡ್ತೀನಿ. ನಾನು ಅಂದ್ಕೊಂಡಿರೋದು ಆ ಸ್ಪೆಲ್ಲಿಂಗ್ ಪ್ರಕಾರ APOSTL 12 ಅಪೋಸ್ಟಲ್ಸ್ ಅಂತ. ಆ ಪ್ಲೇಸು ಸಕ್ಕತ್ತಾಗಿರುತ್ತೆ. ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ತೋರಿಸ್ತೀನಿ ಅದು ಒಂದು ಸ್ಪೆಷಾಲಿಟಿ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಆಯಿತಾ. ಇದು 13 to 14 hours ಟೂರ್ ಬರುತ್ತೆ. ಬಸ್ ಹತ್ಕೊಂಡು ಹೋಗಿ ಅವ್ರು ವಾಪಸ್ ಇದೇ ಪಾಯಿಂಟ್ಗೆ ನಮ್ಮನ್ನ ವಾಪಸ್ ಬಿಡ್ತಾರೆ. ತುಂಬ ಹತ್ರ ಇದೆ ನಮ್ಮ ಅಪಾರ್ಟ್ಮೆಂಟ್ಗೆ. ಇದು CBD, ಸೆಂಟರ್ ಆಫ್ ದಿ ಇದು ಸಿಟಿ ನಾವಿರೋ ಅಂಥದ್ದು. CBD ಅಂತ ಕರೀತಾರೆ ಈ ಥರ ಏರಿಯಾಗಳನ್ನ, ಸೆಂಟರ್ ಪ್ಲೇಸ್ನ. ನೋಡಿ, ಟ್ರ್ಯಾಮ್ ಹೋಗ್ತಾ ಇದೆ. ಈ ಟ್ರ್ಯಾಮ್ ಫ್ರೀ. ನಾವು ನೆನ್ನೆನೂ ಇದರಲ್ಲಿ ಓಡಾಡಿದ್ವಿ. ಇವಾಗ ಇನ್ನೂ ಬಂದಿಲ್ಲ, ಬರುತ್ತಂತೆ. ಆದರೆ 7 ಅಂತ ಹೇಳಿದ್ರು. ನಾವು 7ಗೆ ಬಂದ್ವಿ. 7:10 ಬರುತ್ತೆ ಅಂತ ಹೇಳಿದ್ರು ನಾವು ಕಾಲ್ ಮಾಡಿದ್ದಕ್ಕೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಪೊಲೀಸ್ ಸ್ಟೇಷನ್. ಇದು ಹೆಂಗಿದೆ ಪೊಲೀಸ್ ಸ್ಟೇಷನ್? ಪೊಲೀಸ್ ಮ್ಯೂಸಿಯಂ ಅಂತಾನು ಇದೆ, ವಿಕ್ಟೋರಿಯಾ ಪೊಲೀಸ್ ಮ್ಯೂಸಿಯಂ ಅಂತಾನು ಇದೆ. ಇವತ್ತು ಏನು ಗೊತ್ತಾ, ಸಖತ್ತು ನಮ್ಗೆ ಆಶ್ಚರ್ಯ ಆಗಿದ್ದು ಅಂದರೆ, ಇವತ್ತು ಚಳಿ ಇಲ್ಲ. ಇಷ್ಟು ದಿನದಷ್ಟು 3 ದಿನದಿಂದ ಎಷ್ಟು ಚಳಿ ಇತ್ತಲ್ವಾ ಪರ್ತಲ್ಲಿ, ಇಲ್ಲಿ ಎಲ್ಲ. ಇವತ್ತು ಅಷ್ಟು ಚಳಿನೇ ಅನಿಸ್ತಾ ಇಲ್ಲ. ನಾರ್ಮಲ್ ಟೆಂಪ್ರೇಚರ್ ಇದ್ದಾರೆ. ನಾವು ಮನೆ ಒಳಗಡೆ ಹೆಂಗಿದ್ವೋ, ಮನೆ ಒಳಗಡೆ 22, 21 ಟೆಂಪ್ರೇಚರಲ್ಲಿದ್ವಿ. ಇವಾಗ ಆಚೆ ಬಂದ್ರೂ ಸೇಮ್ ಅಷ್ಟೇ ಅನ್ನಿಸ್ತಾ ಇದೆ. ಜಾಕೆಟ್ ಬೇಕು ಅನಿಸಿಲ್ಲ. ಮಕ್ಳಿಗೆ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಸಂದೀಪ್ ಹೇಳ್ತಾ ಇದ್ರು, ಎಲ್ಲ ಫೋಟೋದಲ್ಲೂ ನನ್ನ ವೈಟ್ ಜಾಕೆಟ್, ಒಳಗಡೆ ಏನು ಹಾಕೊಂಡಿದ್ದೀನಿ ಗೊತ್ತೇ ಆಗಲ್ಲ ಅಂತ. ಮತ್ತೆ ಆಮೇಲೆ ಸಿಗ್ತೀನಿ ಬಸ್ ಹತ್ತಿದ್ಮೇಲೆ, ಆಯಿತಾ. ನೋಡಿ, ಮಿನಿ ಬಸ್ ಬಂತು. ಇದರಲ್ಲಿ ನಾವು ಹೋಗ್ತಾ ಇರೋದು. ಟಿಕೆಟ್ ಕೇಳ್ತಾರೆ ಈಗ. ಟಿಕೆಟ್ ಕೇಳ್ತಾರೆ, ಕನ್ಫರ್ಮೇಷನ್ ಮಾಡಬೇಕು. ಇವಾಗ ಬರ್ತಾ ಇದ್ದಾರೆ. ನಾವು ಟಿಕೆಟ್ಸ್ ಕೊಟ್ಟು ಒಳಗಡೆ ಕುತ್ಕೋಬೇಕು. ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇಷ್ಟು ಜನ. ಸೊ ನಾವು ಗುಡ್ ಮಾರ್ನಿಂಗ್. Are we better than Sydney? We're now actually bigger than Sydney as far as population goes. So we've got them there. So I hope you've taken the opportunity to explore the city area, exploring some of the laneways and arcades, where there's some local artwork, lots of speciality shops. And there's a real foodie scene, so some of those arcades and laneways. ಎಲ್ಲ ಪಿಕಪ್ ಪಾಯಿಂಟಿಂದಾನು ಎಲ್ಲರೂ ಪಿಕ್ ಮಾಡ್ಕೊಂಡು ಆಯಿತು. ಇವಾಗ ಬಸ್ ಫಿಲ್ ಆಗಿದೆ. ಇವಾಗ ನಾವು ಹೊರಟಿದ್ದೀವಿ ಟ್ರಿಪ್ಪಿಗೆ. ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಎಷ್ಟೊಂದು ಜನ ಇವಾಗ ನಮ್ಮ ವ್ಯಾನಲ್ಲಿ ಕೂತಿರೋರೆಲ್ಲ ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರೋ ಅಂಥವ್ರು. ನಮಗೆ ಅವ್ರ ಜೊತೆ ಇಂಟರಾಕ್ಷನ್ ಮಾಡಿದಾಗ ನಮಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತು ಸಖತ್ತು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು. ಮತ್ತು ಇಲ್ಲಿ ಹಳ್ಳಿ ಥರ ಕಾಣಿಸ್ತಾ ಇದೆ. ನಾವು ಅಲ್ಲಿ ನಮ್ಮ ಮನೆ ಹತ್ರ ಹೆಂಗೆ ನಾವು ಟ್ರಿಪ್ ಹೋಗ್ತೀವಿ, ಆ ಥರ ಇಲ್ಲಿ ಔಟ್ಸ್ಕರ್ಟ್ಸಲ್ಲಿ ಹೋದಾಗ ಹೇಗಾಗುತ್ತೋ ಆ ಥರ ಲೈಟ್ ಮ್ಯೂಸಿಕ್ ಕೇಳಿಕೊಂಡು ಈ ಥರ ಲಾಂಗ್ ಡ್ರೈವ್ ಹೋಗೋದಂತೂ ಸಕ್ಕತ್ತಾಗಿದೆ. ಒಂದು ಹಂಪ್ ಕೂಡ ಸಿಕ್ಕಿಲ್ಲ. ಒಳ್ಳೆ ಹೇಳ್ತಾರಲ್ಲ, ಹೇಮಮಾಲಿನಿ ಕೆನ್ನೆ ಇದ್ದಂಗಿದೆ ಅಂತ, ನಿಜವಾಗ್ಲೂ ಹಾಗೆ ಇದೆ. ಇವರು ನಮ್ಮ ಡ್ರೈವರ್ ಕಮ್ ಗೈಡ್. ಪ್ರತಿಯೊಂದು ಪ್ಲೇಸಲ್ಲಿ ಇವಾಗ ಏನು ಸ್ಪೆಷಾಲಿಟಿ ಇರುತ್ತೆ ಅದನ್ನೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಹಾಗೆ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಬಿಸಿಲು ಇರೋದ್ರಿಂದ ನಮಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಸಿಲಿದೆ ಅಂದ ಮಾತ್ರಕ್ಕೆ ಗಾಳಿ ಇಲ್ಲ ಅಂತಲ್ಲ, ಥಂಡಿ ಗಾಳಿ ಕಮ್ಮಿ ಆಗಿದೆ, ಬಟ್ ಗಾಳಿ ತುಂಬ ಇದೆ. ಈ ಆಸ್ಟ್ರೇಲಿಯಾನಲ್ಲಿ ಹಳ್ಳಿನೂ ಒಂಥರ ನಮ್ಮಲ್ಲಿ ಸಿಟಿ ಇರುತ್ತಲ್ಲ ಆ ರೇಂಜ್ಗಿದೆ. ಈಗ ನಮಗೆ ಒಂದು 15 to 20 minutes ಬ್ರೇಕ್ ಇರುತ್ತೆ. ಇಲ್ಲೊಂದು ಬೀಚ್ ಹತ್ರ ಸ್ಟಾಪ್ ಕೊಡ್ತಾರೆ. ಟೀ ಮತ್ತು ಕೇಕ್ ಎಲ್ಲ ಇಟ್ಟಿರ್ತಾರೆ.
ಇಲ್ಲಿ ಕಾಂಪಿಟೇಷನ್ಸ್ ಅದು ಇದೆಲ್ಲ ಮಾಡ್ತಾರೆ. ಆಸ್ಟ್ರೇಲಿಯಾನಲ್ಲಿ ತುಂಬ ಇಷ್ಟಪಡ್ತಾರೆ ಸರ್ಫಿಂಗ್ನ. ಮತ್ತು ಸರ್ಫಿಂಗ್ ರಿಲೇಟೆಡ್ ಏನೇನೋ ಈ ಬೋರ್ಡು ಮತ್ತು ಏನಾದ್ರು ತೊಗೋಬೇಕು ಅಂದರೆ ತುಂಬ ಶಾಪ್ಸ್ಗಳಿದ್ದಾವೆ. ಮತ್ತು ಅವ್ರ ಫ್ರೀ ಟೈಮ್ನಲ್ಲಿ ಬೀಚ್, ಎಸ್ಪೆಷಲಿ ಬೀಚ್ ಹತ್ರ ನಿಯರ್ ಇರೋರಂತೂ ಸರ್ಫಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಆ ಬೋರ್ಡ್ ಇದ್ದೇ ಇರುತ್ತೆ ಮತ್ತು ಎಲ್ಲರೂ ಮಾಡ್ತಾರೆ. ಇವಾಗ ನಮಗೆ ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿ ನಮಗೆ ಬರೋಷ್ಟರಲ್ಲಿ ಕೇಕೆಲ್ಲ ಮುಗ್ದೋಗಿತ್ತು. ನಿಶಾಂತ್ಗೆ ಒಂದು ಸ್ಮಾಲ್ ಪೀಸ್ ಅದು ಉಳಿದಿರೋದಿತ್ತು, ಅದನ್ನು ತೊಗೊಂಡು ಅವನಿಗೆ ತಿನ್ನಿಸ್ದೆ. ಮತ್ತು ಸ್ವಲ್ಪ ಹಾಲು ಇತ್ತು ಅವನಿಗೆ. ಮತ್ತು ಇವಾಗ ಇನ್ನೊಂದು ಬೀಚ್ ಹತ್ರ ಬರ್ತಾ ಇದ್ದೀವಿ. ಈ ರೋಡ್ ಹೆಸರು ಏನು ಗೊತ್ತಾ? ಗ್ರೇಟ್ ಓಷನ್ ರೋಡ್. ಇದು ಗ್ರೇಟ್ ಓಷನ್ ರೋಡ್ ಅಂತ ನಾವು ಬಂದಿರೋದು. ಗೊತ್ತು, ಆದ್ರೆ ಏನು ಮಾಡ್ಬೇಡಮ್ಮ. ರೋಡ್ ಎಷ್ಟೇ ಖಾಲಿ ಇರಲಿ, ಹಂಪ್ಸ್ ಬೇರೆ ಇಲ್ಲ, ಬೆರ್ರಿ ಓಡಿಸ್ಕೊಂಡು ಹೋಗ್ಬೋದು. ಆದರೂ ಹಂಗೆ ಮಾಡಲ್ಲ. ರೂಲ್ಸ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂದರೆ, ಯಾವುದೇ ಹಳ್ಳಿಗೆ ಹೋಗಲಿ ಔಟ್ಸ್ಕರ್ಟ್ಸ್ಗೆ ಹೋಗಲಿ ಏನು ಸ್ಪೀಡ್ ಲಿಮಿಟ್ ಇರುತ್ತೆ ಅಲ್ವಾ, ಅದನ್ನು ಮೀರಿ ಹೋಗೋದೇ ಇಲ್ಲ. ಟ್ರಾಫಿಕ್ ರೂಲ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡೋದ್ರಿಂದನೇ ಆಕ್ಸಿಡೆಂಟ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಳ್ಳಿ ಮನೆಗಳು ನೋಡ್ರಪ್ಪ ಹೆಂಗಿದೆ, ಬಂಗ್ಲೆಗಳು ಎಲ್ಲಾನು. ಈ ಥರದ್ದು ಒಂದು ಮನೆ ಸಾಕಲ್ವಾ ನಮಗೆ? Well, I hope you're enjoying some of that spectacular scenery along there. In comparison to the last couple of towns, there's even a resort here on the left, which you won't see in the other coastal towns. It's a bit more development here on the foreshore with parks and so forth. Quite often this is the place to be seen, sitting out in the cafes. There they are, sitting out in the cafes, making sure everyone knows that they're there, enjoying themselves, having a latte. Swim around those rocks, make your way up to the beach, cross the road and into the pub and have a beer to finish the race. ಬೆಳಗ್ಗೆ ಪುಳಿಯೋಗರೆ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ಬಟ್ ಸಾಲಲ್ಲ ಅದು, ಯಾಕಂದರೆ ಲಂಚ್ಗೂ ಇಟ್ಕೋಬೇಕು. ಅದಕ್ಕೆ ಇಲ್ಲಿ ಏನಾದ್ರು ತೊಗೊಂಬಿಡೋಣ ಅಂತ ಬಂದಿದ್ದೀವಿ. ಆಮೇಲೆ ಇದಾದಮೇಲೆ ತಿನ್ನೋದಕ್ಕೇನು ಸಿಗೋದು ಇಲ್ವಂತೆ, ಸೊ ತೊಗೊಂಬಿಡಿ ನಿಮ್ಗೆ ಏನು ಬೇಕು ಅಂತ ಹೇಳಿದರು.你干嘛？你干嘛？你干嘛到我这里来？谢谢谢谢。好，谢谢。你干嘛到我这里来？来了来了来了。头痛啊头痛啊！别动，他就不抓紧。我不给你吃，因为我的手要拍照。摸摸它才会放。There may be a few females within that same territory as one male. ಹೌದು, ಬೆಂಗಳೂರಿಂದ ಪುಳಿಯೋಗರೆ ಗೊಜ್ಜು ತಗೊಂಬ. ಅನ್ನ ನೀನು ಬೆಳಗ್ಗೆ ಮಾಡಿದ್ದಮ್ಮ ಮನೇಲಿ, ಮೆಲ್ಬೋರ್ನ್ ಮನೇಲಿ. ಓಕೆ. ನೀನು ಒಬ್ಳೆ ತಿಂತಿದ್ಯಾ? ಒಬ್ಳೆ ತಿಂತ ಕೂತಿದ್ಯಾ? ಪಾಪ ಮಕ್ಕಳು ಹಸ್ಕೊಂಡು ಕೂತಿದ್ದಾವೆ. ಹಾಂ ಹಾಂ ಆಯ್ತು, ತಿನ್ನ. ಚೆಲ್ಲಬಾರ್ದು ನಿಶಾಂತ್. ಪರಿಣಿತ ಅದು ನಮ್ಮ
ಇನ್ನೇನು ಖಾಲಿ ಆಗಿಬಿಡು. Very fortunate today. It's such a lovely. Heading towards the Otway National Park, dense forest, rain. ಈಗ ನಾವು ಬಂದಿರೋಂಥ ಜಾಗದ ಹೆಸರು ರೈನ್ ಫಾರೆಸ್ಟ್ ಅಂತ. ರೈನ್ ಫಾರೆಸ್ಟ್ ಅಂದ ತಕ್ಷಣ ಯಾವಾಗಲೂ ರೈನ್ ಬರುತ್ತೆ ಅಂತಲ್ಲ, ಹೆಸರಷ್ಟೇ ಹಂಗಿದೆ. They were the sort of tree that were very popular with the timber cutters back in the early 1900s. But as you can see, they're very straight, very tall and very wide. So timber cutters thought that was great. But this is a rainforest not because it rains a lot in here, it's because of the structure of the forest. So you have the upper canopy, which is very important, and then you have like a second story or a middle level, and then you have the ground floor with all the array of foliage you get on the ground. And what happens is, as water rises, it gets up and gets trapped by that upper layer and condenses, and then gets back down to the rainforest floor. So you basically have this recycling process of water. So water within the rainforest could be arguably some of the cleanest water in the world. Now you'll see as you're walking around, some of the things to look out for are these myrtle beech trees, which is a significant tree in this area. It's a tree that's sort of about 2 or 3 trees. It's hard to determine how many, but they've kind of grown into each other. It's a very unusual and significant tree, so look out for that as you're walking around. I think have some animals here. Maybe you can see some animals. Animal ಇರುತ್ತಾ? Forest. Rain forest. Falls ಇದೆ. ಫಾಲ್ಸ್ ಅದೇ ಸೌಂಡ್ ಕೇಳಿಸ್ತಾ ಇದೆ. ಗಾಳಿದ. ಟಚ್ ಮಾಡ್ಕೊಂಡು ವಯಸ್ಸಾಗತ್ತಾ ಪ್ಲಾಂಟ್ ಕೋಲ್ಡ್ ಇದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.